ಮಲೆನಾಡಲ್ಲಿ ಸಾಮಾನ್ಯವಾಗಿ ಈ ಥರ ಅಡಿಕೆ ಮರಗಳು ಸತ್ತೋಗ್ತವೆ. ನೋಡಿ, ಟಾಪ್ ಹೋಗಿದೆ ಇಲ್ಲಿ ಅಡಿಕೆ ಮರ. ಇದರಲ್ಲಿ ಒಳ್ಳೆ ಕಾಳುಮೆಣಸು ಬೀಳಿದೆ. ಸೊ ಇದು ಇನ್ನೊಂದು 2-3 ವರ್ಷ ಆದಮೇಲೆ ಏನಾಗುತ್ತೆ, ಈ ಅಡಿಕೆ ಮರ ಕುಂಬಾಗಿ ಒರಲೆ ಬಂದು ಅದು ಇದಾಗುತ್ತೆ. ಡಿಕಂಪೋಸ್ ಆದಮೇಲೆ ಏನಾಗುತ್ತೆ, ಈ ಬೀಳು ಬಿದ್ದುಬಿಡುತ್ತೆ. ಅದಕ್ಕೆ ಏನು ಮಾಡೋದಂದರೆ, ಒಂದು ಗ್ಲೀರಿಸೀಡಿಯಾ ಇದೆಯಲ್ಲ, ಗೊಬ್ಬರದ ಗಿಡ, ಅದ್ರದ್ದೊಂದು ಗೂಟ ಕೊಟ್ಟಿದ್ದೀವಿ ಇಲ್ಲಿಗೆ, ಪಕ್ಕದಲ್ಲೊಂದು ಗೂಟ. ಸೊ ಇದು ಈಗಲೇ ನಟ್ಟರೆ ಇಷ್ಟು ತಪ್ಪದ್ದು ಈ ಥರ ನೆಲಕ್ಕೆ ಹಾಗೆ ಹೋಗಿದ್ರೆ ಇನ್ನೊಂದು 2 ಇಯರ್ಸಲ್ಲಿ ಇದು ಚಿಗುರು ಬಂದು ದೊಡ್ಡಾಗುತ್ತೆ, ಚಿಗುರು ಬರುತ್ತೆ ಈ ಥರ ಗೂಟ ಕೊಟ್ಟರೆ. ಸೊ ಇನ್ನೊಂದು 2 ಇಯರ್ಸ್ ಇದು ಡಿಕಂಪೋಸ್ ಆಗೋಷ್ಟೊತ್ತಿಗೆ ಇದು ರೆಡಿಯಾಗಿರುತ್ತೆ. ಈ ಗ್ಲೀರಿಸೀಡಿಯಾದು ಗೂಟ ಚಿಗುರು ಬಂದು ಸ್ವಲ್ಪ ಇನ್ನೂ ದಪ್ಪ ಆಗಿ ಅದರದ್ದು ಗೆಲ್ಲೆಲ್ಲ ಬಂದಿರುತ್ತೆ ಅದಕ್ಕೆ. ಸೊ ಇದು ಬೈ ದ ಟೈಮ್ ಇದು ಡಿಕಂಪೋಸ್ ಆದಾಗ ಅದನ್ನು ಎಳೆದು ಇದಕ್ಕೆ ಈ ಗೂಟಕ್ಕೆ ಕಟ್ಬೋದು, ಯಾವುದು ಈ ಕಾಳುಮೆಣಸು ಬಳ್ಳಿನ. ಇಲ್ಲಾಂದರೆ ಏನಾಗುತ್ತೆ, ಡಿಕಂಪೋಸ್ ಆಗಿ ನೆಲದ ಮೇಲೆ ಬಿದ್ದುಬಿಡುತ್ತೆ.